Hi, good morning everybody. Welcome back to my channel. My name is Padma. In today's sessions, we are going to learn the difference between the ITS, that is IT first of S versus ITS. ಸೊ ನಾರ್ಮಲ್ ಆಗಿ ನಾವು ಇಂಗ್ಲೀಷ್ ಲರ್ನರ್ಗೆ ಇಟ್ಸ್ನ ಯೂಸ್ ಮಾಡಬೇಕಾದ್ರೆ ಬಹಳ ಕನ್ಫ್ಯೂಷನ್ ಆಗುತ್ತೆ. ಯಾವ ಸೆಂಟೆನ್ಸ್ನಲ್ಲಿ ಐ ಟಿ ಫಸ್ಟ್ ಆಫ್ ಎಸ್ ಹಾಗೂ ಐ ಟಿ ಎಸ್ನ ಬಳಸಬೇಕಂತ ಕನ್ಫ್ಯೂಷನಲ್ಲಿರ್ತೀವಿ. ಸೊ ಆದ ಕಾರಣ ನಾನು ಈ ಒಂದು ವಿಡಿಯೋನ ಪ್ರಿಪೇರ್ ಮಾಡಿದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ದ ಲರ್ನರ್ಸ್ ಹೂ ಲರ್ನಿಂಗ್ English. The first, we would like to know the difference between the IT of first of S versus ITS. The first IT of first of Sಗೆ ಏನಂತ ಅರ್ಥ ತಿಳ್ಕೊಳ್ಳೋಣ. ದ ಫಸ್ಟ್ ಆಗಿ ಕನ್ನಡದಲ್ಲಿ ಇದು ಅಂತ ಬರುತ್ತೆ, ಆದರೆ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಯಾವಾಗಾದರೂ ನಾವು ಫಸ್ಟ್ ಆಫ್ ಇಟ್ಸ್ನ ನಾವು ನೋಡಿದ್ರೆ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ ಈಸ್ ಅಂತ ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಪ್ರೊನೌನ್ಸ್ ಮಾಡಬೇಕಾದ್ರೆ ಇಟ್ಸ್ ಅಂತ ಮಾಡಬೇಕು, ಬಟ್ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳೋಕ್ಕೆ ಇಟ್ ಈಸ್ ಅಂತ ಓದಬೇಕಾಗುತ್ತೆ. ಸೊ ಆವಾಗ ನಾವು ಸೆಂಟೆನ್ಸ್ ಬರೆಯುವಾಗ ಮತ್ತು ಅದರ ಅರ್ಥವನ್ನು ತಿಳ್ಕೊಳ್ಬೇಕಂದ್ರೆ ನಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ದ ಫಸ್ಟ್ ಎಕ್ಸಾಂಪಲ್, ಇಟ್ಸ್ ರೇನಿಂಗ್ ಔಟ್ಸೈಡ್ ಅಂದರೆ ನಾವು ಓದಬೇಕಾದ್ರೆ ಇಟ್ ಈಸ್ ರೇನಿಂಗ್ ಔಟ್ಸೈಡ್ ಅಂದರೆ ಮಳೆ ಹೊರಗಡೆ ಬರ್ತಾ ಇದೆ ಅನ್ನೋ ಒಂದು ಅರ್ಥವನ್ನು ಇದು ಕೊಡುತ್ತದೆ. ಅದೇ ರೀತಿ ಎರಡನೇ ಎಕ್ಸಾಂಪಲ್ ನೋಡಿದ್ರೆ ಇಟ್ಸ್ ಗೋಯಿಂಗ್ ಟು ರೇನ್ ಸೂನ್. ಈ ಒಂದು ಸೆಂಟೆನ್ಸನ್ನು ನಾವು ಇಟ್ ಈಸ್ ಗೋಯಿಂಗ್ ಟು ರೇನ್ ಸೂನ್ ಅಂತ ಓದಬೇಕಾಗುತ್ತೆ. ಆವಾಗ ನಮಗೆ ತುಂಬ ಈಸಿ ಆಗುತ್ತೆ ಅರ್ಥ ಮಾಡ್ಕೊಬೇಕಾದ್ರೆ. ಕನ್ನಡದಲ್ಲಿ ಶೀಘ್ರದಲ್ಲೇ ಮಳೆ ಬೀಳಲಿದೆ ಅಂತ ಅರ್ಥವನ್ನು ಕೊಡುತ್ತದೆ. ಸೊ ನಾವು ಇವಾಗ ಐ ಟಿ ಫಸ್ಟ್ ಆಫ್ ಎಸ್ನ ಅರ್ಥವನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಐ ಟಿ ಎಸ್ ಅಂದರೆ ಫಸ್ಟ್ ಆಫ್ ಇಲ್ದಿರ ಇಟ್ಸನ್ನು ಯಾವ ರೀತಿ ಓದೋದು ಮತ್ತು ಯಾವ ರೀತಿ ಬರೆಯೋದು ಹಾಗೆ ಅರ್ಥ ಮಾಡ್ಕೊಳ್ಬೇಕಂತ ನಾವು ಇವಾಗ ತಿಳ್ಕೊಳ್ಳೋಣ. ಇಂಗ್ಲೀಷ್ನಲ್ಲಿ ಮೀನಿಂಗ್ ಏನಂದರೆ ಎ ಪೊಸೆಸಿವ್ ಪ್ರೊನೌನ್ ಅಂದರೆ ಸಮಥಿಂಗ್ ಬಿಲಾಂಗ್ ಟು ಇಟ್ ಅಂದರೆ ಅದು ಒಂದು ವಸ್ತುವಿಗೆ ಸಂಬಂಧಪಟ್ಟಿದ್ದು. ಒಂದು ನೌನ್ಗೆ ಸಂಬಂಧಪಟ್ಟಿರೋದು ನಾವೇನಾದರೂ ಹೇಳಬೇಕಾದ್ರೆ ಅಂದರೆ ಪೊಸೆಸಿವ್ ಅಂದರೆ ಅದು ನಮಗೆ ಸಂಬಂಧಪಟ್ಟಿದ್ದು, ಆ ಒಂದು ವಸ್ತುಗೆ ಸಂಬಂಧಪಟ್ಟಿದ್ದು, ಅದು ನೌನ್ ಒಂದುಗೆ ಸಂಬಂಧಪಟ್ಟಿದ್ದನ್ನ ನಾವು ಹೇಳ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಐ ಟಿ ಎಸ್ನ ಬಳಸ್ತೀವಿ. ಎಕ್ಸಾಂಪಲ್, ನಾನು 2 ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ದ ಫಸ್ಟ್ ಎಕ್ಸಾಂಪಲ್, ದ ಕಂಪನಿ ಚೇಂಜ್ಡ್ ಇಟ್ಸ್ ಪಾಲಿಸಿ ಅಂದರೆ ಕಂಪನಿಯು ತನ್ನ ನೀತಿಯನ್ನು ಬದಲಿಸಿತು. ಇಲ್ಲಿ ನೋಡೋಕೆ ಹೋದರೆ ಕಂಪನಿ ಅಲ್ವಾ, ಅದೊಂದು ನೌನ್ ಅಂತ ನಾವು ಓದಬೇಕಾಗುತ್ತೆ. ಸೊ ನೌನ್ನ ನಾವು ಪ್ರೊನೌನ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಕಂಪನಿ ಅಂತ ಮತ್ತೆ ನಾವು ಹೇಳೋದಿಲ್ಲ, ಕಂಪನಿ ಬದಲಾಗಿ ಇಟ್ಸ್ ಅಂತ ಹೇಳ್ತೀವಿ. ಅಂದರೆ ಕಂಪನಿ ಒಂದು ಪಾಲಿಸಿನ ನಾವು ಕಂಪನಿ ಚೇಂಜ್ಡ್ ಕಂಪನಿ ಪಾಲಿಸಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಕಂಪನಿ ಚೇಂಜ್ಡ್ ಅವರ ಕಂಪನಿಯ ಅಂತ ಬಂದಾಗ ಇಟ್ಸ್ ಪಾಲಿಸಿ ಅಂತ ನಾವು ನೋಡಬೇಕಾಗುತ್ತೆ. ಅದೇ ರೀತಿ ಎರಡನೇ ಎಕ್ಸಾಂಪಲು, ದ ಕ್ಯಾಟ್ ಲಿಕ್ಡ್ ಇಟ್ಸ್ ಪಾವ್ ಅಂದರೆ ಕ್ಯಾಟು ತನ್ನ ಕಾಲನ್ನು ನಾಕಿತು. ಸೊ ನಾವು ಇದನ್ನು ಇಟ್ಸ್ ಅನ್ನೋದ ಪೊಸೆಸಿವ್ ಪ್ರೊನೌನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ನಾವು ಮತ್ತೆ ಕ್ಯಾಟ್ ಅನ್ನೋದು ನೌನಿಲ್ಲಿ ಮತ್ತೆ ನಾವು ನೌನನ್ನು ಬಳಸೋಕ್ಕಾಗೋದಿಲ್ಲ. ದ ಕ್ಯಾಟ್ ಲಿಕ್ಡ್ ಕ್ಯಾಟ್ಸ್ ಓನ್ ಪಾವ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಈಸಿಯಾಗಿ ದ ಕ್ಯಾಟ್ ಲಿಕ್ಡ್ ಇಟ್ಸ್ ಪಾವ್ ಅಂದರೆ ಬೆಕ್ಕು ತನ್ನ ಕಾಲನ್ನು ನಾಕಿತು. ಸೊ ಇದು ಒಂದು ಸೆಷನ್ ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಕೀಪ್ ಸಪೋರ್ಟಿಂಗ್ ಮೀ ಬೈ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಶೇರ್ ಯುವರ್ ಕಮೆಂಟ್ಸ್ ಆನ್ ವಿಚ್ ಟಾಪಿಕ್ ಯು ವುಡ್ ಲೈಕ್ ಟು ಲರ್ನ್ ಮೋರ್ videos from me. Thank you so much, and I am signing off from now. Thank you.